ಸಭಾನಾಯಕರು ಒಂದು ನಿಮಿಷ ಕೊಡ್ರಿ. ಒಂದು ನಿಮಿಷ ಒಂದು ನಿಮಿಷ ಪೂಜಾರ ಒಂದು ನಿಮಿಷ ತಡೀರಿ. ಈಗ ನಾನೇನು ಹೇಳ್ತೀನಿ ಅಂದ್ರೆ, ಈ ನಮ್ಮ ಸದನದಲ್ಲಿ ಇದೇನು ಬೇಕಾಬಿಟ್ಟಿ ಮಾತಾಡೋದು, ಇದೆಲ್ಲ ಕುಸ್ತಿ ಹಿಡಿಯೋದು ನನಗಂತೂ ಭಾಳ ಬೇಜಾರಾಗೈತಿ. ಈ ಹಿನ್ನೆಲೆಯಲ್ಲಿ ನಾವೊಂದು ಭಾಳ ಕಠಿಣವಾದಂಥ ನಿರ್ಧಾರವನ್ನು ಮಾಡಿದ್ವಿ. ಇರೋ ಥರ ಹೌಸ್ ನಡೆದ್ರೆ ಈ ಹೌಸನ್ನು ನಡ್ಸೋಕ್ಕಾಗೋದಿಲ್ಲ. ನನ್ನ ಕಡೆ ಯಾರೇನು ಹೇಳೋದಿಲ್ಲ ಕೇಳೋದ್ರಿಂದ ಏನದಕ್ಕೆ. ಆಮೇಲೆ ಸಿಂಗ್ಯುಲರ್ದಾಗ ಮಾತಾಡೋದು, ಇನ್ನೊಬ್ಬರು ಸದಸ್ಯರೆಲ್ಲ ಗೌರವ ಎಲ್ಲರಿಗೂ ಇರ್ತದೆ. ಸ್ವಲ್ಪ ದಯಮಾಡಿ ಇದನ್ನು ತಿಳ್ಕೊರಿ, ಇದು ಮೇಲ್ಮನೆ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ನೀವು ನಡವಳಿಕೆ ಮಾಡಿರಿ. ಏನು ಬೇಕಾದ್ರೆ ಮಾತಾಡೋ ಸದನದ ಅಂದರೆ ಯಾರು ಹೇಳೋರು ಕೇಳಲ್ಲ. ಸಭಾಪತಿ ಹೇಳಿದ್ರು ಕೇಳಂಗಿಲ್ಲ, ಎದ್ದು ನಿಂತರು ಕೇಳಂಗಿಲ್ಲ. ಇನ್ಮೇಲಲ್ಲ ಸಭಾನಾಯಕರ ಹೇಳಿ ಒಂದು ನಿಮಿಷ ಪೂಜಾರ ಅವ್ರು ಹೇಳಿ. ಸನ್ಮಾನ್ಯ ಅಧ್ಯಕ್ಷರೇ, ಭಾವಾವೇಶದೊಳಗೆ ಸದನದ ಮರ್ಯಾದಾ ರೇಖೆ ದಾಟಿ ಕೆಲವು ಅಟ್ರೆನ್ಸಸ್ ಆದವು. ಯಾರು ಮೊದ್ಲೇಕಂದ್ರು, ಯಾರು ಆಮೇಲೆ ಅಂದರು, ಯಾಕಂದ್ರು, ಏನಂದ್ರು, ಅದು ಆ ಡಿಸೆಕ್ಷನ್ಗೆ ಸಚಿವರ ಯಾರು ಹೋಗ್ಬಾರ್ದು. ಅದಕ್ಕೆ ನಾನು ಎರಡು ಇಲ್ಲಿ ನಡೆದಿರ್ತಕ್ಕಂಥ ಘಟನೆಗಳು ನಮ್ಮೆಲ್ಲರ ಮನಸ್ಸನ್ನು ನೋಯಿಸಿವೆ. ಒಂದು, ಸರ್ಕಾರಕ್ಕೆ ಯಾವ ಮಾತಿನಲ್ಲಿ ಟೀಕೆ ಮಾಡೋದಕ್ಕೆ ಸಾಧ್ಯ ಇಲ್ವೋ, ದೇಶದ್ರೋಹಿ ಅನ್ನೋ ಶಬ್ದ ಬಳಕೆ ಮಾಡೋದ್ರ ಮೂಲಕ ಒಂದು ನೋವು ಮಾಡಿದರೆ, ಇನ್ನೊಂದು ಆ ರೀತಿ ಮಾತನಾಡಿರ್ತಕ್ಕಂಥ ಶಾಸಕರಿಗೆ ಗೌರವಕ್ಕೆ ಮೀರಿರ್ತಕ್ಕಂಥ ಶಬ್ದಗಳು ಸಹಿತ ಇಲ್ಲಿ ನಾವು ಕೇಳಿಸಿಕೊಂಡ್ವಿ. ಆದ್ದರಿಂದ ಅವು ಎರಡೂ ಮಾತುಗಳೇನವು ಯಾರು ಆಡಿದ್ದಾರೆ ನಿಮಗೆಲ್ಲರಿಗೂ ಗೊತ್ತು. ಅವರು ಅದನ್ನು ವಾಪಸ್ ಪಡ್ಕೋಬೇಕು, ತಮ್ಮದೇ ಆಗಿರ್ತಕ್ಕಂಥ ಭಾವನೆಯನ್ನು ಅದರ ಬಗ್ಗೆ ಹೇಳಿ, ಅವ್ರು ಯಾರಿಬ್ಬರು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೈತಿ. ಅಷ್ಟು ಅವರೇ ಹೇಳಿ ಅದನ್ನು ಮುಗಿಸ್ಬಿಟ್ರೆ ಈ ಸದನದ ಗೌರವ ಘನತೆ ಉಳಿತದ. ದಯಮಾಡಿ ಹಂಗೆ ಆಗಬೇಕು ಅಂತೇಳಿ ನಾನು ಅಪೇಕ್ಷೆ ಮಾಡ್ತೇನೆ ಅಧ್ಯಕ್ಷ. ಹೇಳಿ ಪೂಜಾರ್ ಮಾತಾಡಿ. ಸಭಾಪತಿಯವರೇ, ಕಾನೂನು ಮಂತ್ರಿಗಳು ಸದನ ಸಮರ್ಪಕವಾಗಿ ನಡೀಬೇಕು ಮತ್ತು ಎಲ್ಲರೂ ಗೌರವದಿಂದ ವರ್ತಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆಲ್ಲ ನಮ್ಮ ಸಹಮತಗಳಿದೆ. ಕೆಲವು ನಿರ್ದಿಷ್ಟ ವಿಚಾರಗಳು ನಡೆದಾಗ ಅದನ್ನು ಉಲ್ಲೇಖ ಮಾಡಬೇಕಾದಂಥ ಅನಿವಾರ್ಯತೆ ವಿರೋಧ ಪಕ್ಷಕ್ಕೆ ಬರುತ್ತೆ. ಈ ಪ್ರಜಾತಂತ್ರದ ದೇಗುಲ ಆಗಿರುವಂಥ ವಿಧಾನಸೌಧದಲ್ಲಿ ನಡೆದಿರುವಂಥ ಅಹಿತಕರ ಘಟನೆಯನ್ನು ಗಮನದಲ್ಲಿಟ್ಟುಕೊಂಡು ದೇಶದ್ರೋಹದ ಘಟನೆ ನಡೆದಿದೆ ಅಂತ ನಾವು ಹೇಳಿದ್ದೇವೆ. ಚರ್ಚೆ ನಡೀತಾ ಇರುವಾಗಲೇ ಮಾನ್ಯ ಸಹಸ್ರಾದ ಜಬ್ಬಾರ್ ಅವರು ರವಿಕುಮಾರ್ರನ್ನ ಏಕವಚನದಲ್ಲಿ ಕರೆದು ಅಪಮಾನದ ವರ್ತನೆಯನ್ನು ಮಾಡಿದರು. ಆ ಹಿನ್ನೆಲೆಯಲ್ಲಿ ನಾನು ಹೇಳಿದೆ, ನಾನು ಸದಸ್ಯರ ಹೆಸರುಗಳನ್ನು ತಗೊಳ್ಳಿಲ್ಲ. ಅದಕ್ಕೆ ಅದನ್ನು ನೀವು ಮತ್ತೆ ಬೆಳೆಸಿ ನಿಮ್ಮ ಮಾತಿಗೆ ನಾನು ಉತ್ತರ ಕೊಟ್ಟು ನಿಮ್ಮ ಮಾತಿಗೆ ಮತ್ತೆ ಯಾರ ಮೆಂಬರ್ಸ್ ಉತ್ತರ ಕೊಟ್ಟು ಸರಿ ಆಗೋದಿಲ್ಲ. ನಮ್ಗಿಬ್ಬರಿಗೂ ಮನಸ್ಸಿಗೆ ನೋವಾಗ್ಯದ, ದೇಶದ್ರೋಹಿ ಎಂದಿದ್ದಕ್ಕೂ ನೋವಾಗ್ಯದ. ಮಾನ್ಯ ಸದಸ್ಯರಾದ ಜಬ್ಬಾರ್ ಅವರು ಏನು ಹೇಳಿದರು, ಏನಂದರು ಅಂತೇಳಿ ಹೇಳ್ತಾ ಇದ್ದಾರೆ, ಅದಕ್ಕೂ ನೋವಾಗಿದೆ. ಅವರಿಬ್ಬರೂ ಸಹಿತ ತಮ್ಮ ಮನಸ್ಸನ್ನು ವ್ಯಕ್ತ ಮಾಡಿ, ವಿಷಾದ ವ್ಯಕ್ತ ಮಾಡಿ, ನಾವು ಹೇಳಿದ್ದನ್ನು ವಾಪಸ್ ಪಡ್ಕೋತೀವಿ ಅಂತ ಹೇಳಿಬಿಟ್ರೆ ಈ ಸದನದ ಗೌರವ ಪೂರ್ಣ ಉಳಿತದೆ. ಇಲ್ಲದಿದ್ದರೆ ಚರ್ಚೆಗೆ ಇದು ವಸ್ತು ಅಲ್ಲ, ಇದು ಆತ್ಮಾವಲೋಕನೆಗೆ ವಸ್ತು, ಇದು ಪಶ್ಚಾತ್ತಾಪಕ್ಕೆ ವಸ್ತು. ಇದು ಅದನ್ನು ದಯಮಾಡಿ ತಾವು ಗಮನಿಸಬೇಕು ಅಂತ ಹೇಳಿ ಕೇಳ್ತೀನಿ. ನಾನು ಕಾನೂನು ಮಂತ್ರಿಗಳಲ್ಲಿ ರವಿ ಸಭಾಪತಿಗಳೇ, ನನಗೆ ದೇಶದ ಗೌರವದ ಪ್ರಶ್ನೆ ಬಂದಾಗ 140 ಕೋಟಿ ಜನರ ಶ್ರದ್ಧೆಯ ವಿಷಯ ಬಂದಾಗ ನಾನು ಹೇಳ್ತೇನೆ, ಕ್ಷಮೆಯನ್ನ ಕೇಳಕ್ ನಾನು ಯಾವುದೇ ಹಿಂದೇಟ್ ಹಾಕೋದಿಲ್ಲ. ನಮ್ ದೇಶಕ್ಕೆ ಅಪಮಾನ ಮಾಡಿ ಆ ದೇಶಕ್ಕೆ, ನಮ್ ಶತ್ರು ದೇಶಕ್ಕೆ ಜಿಂದಾಬಾದ್ ಅಂತ ಹೇಳೋದನ್ನ ನಾನು ಹೇಗ್ ಸಹಿಸ್ಕೊಳ್ಳಿ? ನೋಡಿ ಒಂದ್ ನಿಮಿಷ ಅಲ್ಲ, ನಾನು ಹೇಗ್ ಸಹಿಸ್ಕೊಳ್ಳಿ? ಈಗ ಒಂದ್ ನಿಮಿಷ ಕೇಳಿ ಮಾತಾಡಿರಿ. ಇನ್ನೊಂದು ಹೇಳ್ತಾನ, ತಪ್ಪು ತಿಳ್ಕೊಬಾರ್ದು. ಯಾರೇ ಪೊಲೀಸ್ ಸೋಮೆಟೋ ಕೇಸ್ ರಿಜಿಸ್ಟರ್ ಮಾಡ್ಯಾರ ಅಂತ ಹೇಳಿದ್ರಿ ನೀವು,
ಮಾಡ್ಯಾರ ಅಂತ ಹೇಳಿದ್ರೆ ಮಾಡಿದೆ. ಮಾಡಿದ ಸರ್ಕಾರ ಮಾಡಿದಂಗಲ್ಲ ನಾನು. ಸರ್ಕಾರ ಕೇಸ್ ಏನ್ ಹೇಳ್ತಾ ಇದೆ? ಸರ್ಕಾರ ಸಭಾಪತಿಗಳೇ, ಮಾಡಿದಂಗೆ ನೀವು ಬಹಳ ಒಳ್ಳೆ, ನಿಮಗೆ ಅಭಿನಂದಿಸ್ತೇನೆ. ಪೀಠಕ್ಕೆ ನಾನು ಅಭಿನಂದಿಸ್ತೇನೆ. ಪೀಠಕ್ಕೆ ನಾನು ಅಭಿನಂದಿಸ್ತೇನೆ. ಅಲ್ಲ, ಅಭಿನಂದನೆ- ಸ್ವಾಮೋಟೋ ಕೇಸ್ ಅನ್ನ ದಾಖಲು ಮಾಡಿದೆ. ಅವರು ಹೇಳ್ತಾ ಇದ್ದಾರೆ ಘೋಷಣೆ ಕೂಗಿಲ್ಲ ಅಂತ. ಅವ್ರು ಅದು ಬಿಡಿ. ಈಗ ವಿಧಾನಸೌಧದ ಪೊಲೀಸ್ ಠಾಣೆ ಮಾತುಬೇಡ. ದಾಖಲು ಈಗ ಮಾಡಿದೆ. ಒಂದ್ ನಿಮಿಷ, ನಾನು ನಾರಾಯಣ ಸ್ವಾಮಿ ಕರೆದೀನಿ. ಈಗ ನೋಡಿ, ನೀವಿಬ್ಬರು ಮಾತಾಡಿರಿ, ಇಬ್ಬರು ಅವ್ರು ಹೇಳ್ಯಾರ, ಅದು ನಿಮಗೆ ಬಿಟ್ಟದ್ದು. ನೀವು ಅದನ್ನ ಸಭಾಪತಿಗಳನ್ನ ನಾನು ಏನ್ ತಪ್ಪು ಮಾಡಿದ್ದೀನಿ? ಎಲ್ಲ ನಾನು ಬಿಡಿ. ಕ್ಷಮೆ ಕೇಳಕ್ಕೆ ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ ಬಿಟ್ಟು ಅಂದ್ರೆ ನಾನು ನಮ್ ದೇಶಕ್ಕೆ ಅಪಮಾನ ಆಗ್ಲಾ? ಅಲ್ಲಲ್ಲ, ಆಯ್ತು, ಅದು ಬಿಡಿ. ಈಗ ಇದು ಕಷ್ಟ ಬಂದಿದೆ. ನಾನು ಈ ದೇಶದ ಗೌರವಕ್ಕೋಸ್ಕರ ನಾನು ವಾದ ಮಾಡ್ತಾ ಇದ್ದೀನಿ. ನನಗೆ ಹಕ್ಕಿದೆ. ಏನ್ ಬೇಕಾದ್ ಮಾತಾಡಬಾರ್ದು. ನಾನೇನು ಮಾತಾಡಿಲ್ಲ. ಯಾರಿಗೆ ಅಪಮಾನ ಆಗೋ ರೀತಿನಲ್ಲಿ ಮಾತಾಡಿ, ನನಗೆ ವೈಯಕ್ತಿಕವಾಗಿ ಮಾತಾಡಿದಾರೆ ಅವ್ರು. ಆಯ್ತು ಆಯ್ತು. ಸದಸ್ಯರು ನನಗೆ ವೈಯಕ್ತಿಕವಾಗಿ ಏಕವಚನದಲ್ಲಿ ಮಾತಾಡಿದ್ದಾರೆ. ನಾನು ಸಹಿಸ್ಕೊಳ್ತೇನೆ. ಆದ್ರೆ ನೋಡಿ, ಭಾರತಕ್ಕೆ ಅಪಮಾನ ಆಗೋದನ್ನ ಖಂಡಿತ ನಾನು ಸಹಿಸೋದಿಲ್ಲ. ರವಿ ಅವರೇ, ನಾವು ಅದನ್ನ ಡಿಫೆಂಡ್ ಮಾಡ್ತಾ ಇಲ್ಲ. ದೇಶದ್ರೋಹಿ ಸರ್ಕಾರ ಅಂದ್ರಲ್ಲ, ಅದು ಅನ್ಬಾರ್ದಾಗಿತ್ತು. ನಿಮ್ಮಂತ ಅನುಭವಸ್ಥ ಗೌರವಾನ್ವಿತ ಸದಸ್ಯರಿಂದ ಆ ರೀತಿ ಎಕ್ಸ್ಪ್ರೆಷನ್ ಬರಬಾರ್ದು. ಆಯ್ತು, ಅಷ್ಟೇ. ಉಳಿದ ನೀವು ಚರ್ಚೆ ಸಭಾಪತಿಗಳೇ, ಹಿರಿಯರಾಗಿರ್ತಕ್ಕಂಥ ಬಹಳಷ್ಟು ವರ್ಷಗಳಿಂದ ಸಂಸತ್ನಲ್ಲಿ, ಪಾರ್ಲಿಮೆಂಟ್, ನಮ್ಮ ಈ ಸದನದಲ್ಲಿ ಹಿರಿಯರು, ಕಾನೂನು ಸಚಿವರು, ಅವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ನಾನು ಅವ್ರಿಗೊಂದು ಪ್ರಶ್ನೆ ಕೇಳ್ತೇನೆ. ಅವ್ರು ಹೆಂಗೆ ಒಳಗಡೆ ಬಂದ್ರು? ಈಗ ಈ ವಿಧಾನಸೌಧದ ಒಳಗಡೆ ಹೆಂಗ್ ಬಂದ್ರು? ಅವ್ರ ಪರವಾಗಿ ಪಾಕಿಸ್ತಾನ ಜಿಂದಾಬಾದ್ ಅವ್ರು ಹೆಂಗ್ ಒಳಗಡೆ ಬಂದ್ರು? ಹೆಂಗ್ ಒಳಗಡೆ ಬಂದ್ರು? ಈಗ ಹೆಂಗ್ ಒಳಗಡೆ ಬಂದ್ರು? ನಿಮ್ MP ಕೊಡ್ಲಿಲ್ಲ, ಕೊಟ್ಟಿರ್ತಾರೆ. ಅದಕ್ಕೇನಂತೆ ಕೊಟ್ಟಿದ್ದು ತಪ್ಪು ಮಾಡಿದ್ರೆ ನಾನ್ ಹೆಂಗ್ ಕ್ಷಮೆ ಅಂತ ಕೇಳಲಿ? ಬಿಡಿ, ನಿಮ್ ನೋಡಿ, ನಮ್ ದೇಶದ 140 ಕೋಟಿ ಜನಕ್ಕೆ ಅಪಮಾನ ಮಾಡಿದ್ದಾರೆ. ಅದನ್ನ ಹೇಳ್ಬೇಡಿ. ನಿಮಗೆ ಸರಿ ಅನ್ಸಿದ್ರ ಹಂಗ್ ಮಾಡಿ, ಇಲ್ಲ ಕೂತ್ಕೊಳ್ಳಿ. ಅವ್ರು ಏಕವಚನದಲ್ಲಿ ಹೆಂಗ್ ಮಾತಾಡಿದ್ರು ಹೇಳ್ತೀನಿ, ಆಮೇಲೆ ನೀವು ಮಾತಾಡಿ. ಸಭಾಪತಿ ಕಾನೂನು ಮಂತ್ರಿಗಳು ಹೇಳಿದ್ದು ಮತ್ತು ತಮ್ಮ ಒಟ್ಟು ಪ್ರಸ್ತಾಪನೆಯನ್ನೆಲ್ಲ ನಾವು ಗಮನ ಕೊಟ್ಟಾಗ, ಪೂಜಾರ ಅವ್ರೆ ಜಬ್ಬಾರ ಇಲ್ಲಿ ನೋಡಿ ಹೇಳಿ. ಚರ್ಚೆ ಮಾಡೋದಕ್ಕಿಂತ ಮುಂದಕ್ಕೆ ಮಾನ್ಯ ರವಿ ಅವರು ಏನು ನಾವು ಪ್ರಸ್ತಾಪ ಮಾಡಿದ್ವಿ, ಅದಕ್ಕೆ ಅವ್ರೇನೋ ಹೇಳಿದ್ರು, ಅಧ್ಯಕ್ಷರು ಕೂತ್ಕೊಳ್ಳಿ ಅಂತ ಹೇಳಿದ್ರು. ನಾನು ಸಂಸದೀಯ ವ್ಯವಹಾರ ಸಚಿವನಾಗಿ ಜಬ್ಬಾರ್ ಅವ್ರಿಗೆ ವಿನಂತಿ ಮಾಡ್ತೇನೆ, ನಿಮ್ಮದು ಅಭಿಪ್ರಾಯ ಈ ಸಂದರ್ಭದೊಳಗೆ ಕೇಳ್ರಿ. ಅದು ಅವರು ಬಂದಾಗ, ವ್ಯಾಲಿಗೆ ಬಂದಾಗ ಅವರು ಒಂಟಕ್ಷರಲ್ಲೇ ಮಾತಾಡಿದ್ರೆ, ಅವ್ರು ಏನು ಮಾತಾಡೋದು ಅವ್ರಿಗೆ ಗೊತ್ತು. ಗದ್ದಲಾಗೆ ಯಾರು ನಾವು ಕೇಳ್ಕೊಂಡಿಲ್ಲ. ಅವರು ತಮ್ಮ ಅಭಿಪ್ರಾಯನ ಹೇಳ್ಬಿಡಲಿ. ಅದರ ನಂತರ ನೀವೇನು ಹೇಳೋದಿದ್ರೆ ಹೇಳಿರಿ. ಆಯ್ತು ಜಬ್ಬಾರ್. ಮಾನ್ಯ ಅಧ್ಯಕ್ಷರೇ, ರವಿಯವರು ಹೇಳಿದ ಪ್ರಕಾರ ರಾಜ್ಯ ಸರ್ಕಾರ ದೇಶದ್ರೋಹಿ ಸರ್ಕಾರ ಅಂದರು. ನಮಗೆ ಚುಚ್ಚು ಅಂತ ಮಾತಾಡಿದರು. ನಿನ್ನೆ ಪಾಕಿಸ್ತಾನ ಜಿಂದಾಬಾದ್ ಹೇಳ್ದನು ಅದು ಕಾಂಗ್ರೆಸ್ನರೇ ಅನ್ನಂಗೆ ಮಾತಾಡೋದು ಈ ನಮೂನೆ ಆಗಿದ್ದಕ್ಕೆ ನಮ್ಗೆ ನೋವಾಗಿ ಅದು ಏನಾರು ಹೇಳಿದರೆ ರವಿಯವರು, ನಾನು ನಿಮ್ಮ ಮುಖಾಂತರ ನಾನು ಮಾತನ್ನು ವಾಪಸ್ ತಗೊತೇನೆ. ನಾನು ಕ್ಷಮೆ ಕೇಳ್ತೇನೆ. ವೆರಿ ಗುಡ್. ನಾರಾಯಣ ಸ್ವಾಮಿ ಸುಮ್ ಕೂತ್ಕೊಳ್ಳಿ, ಕೈ ಎತ್ತ ಹೊರಗೆ ಹಾಕ್ತೀನಿ. ನೀವು ಮಾತಾಡಲ್ಲ. ನಾರಾಯಣ ಸ್ವಾಮಿ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರ, ಅವ್ರು ಹೇಳಿರ್ತಕ್ಕಂಥ ಪದ ವಾಪಸ್ ತೆಗೆದುಕೊಂಡಿದ್ದಾರೆ. ಬಹಳ ಗಂಭೀರವಾದ ಆಪಾದನೆ ಮಾಡಿದ್ದಾರೆ, ದೇಶದ್ರೋಹ ಸರ್ಕಾರ ಅಂತ ಹೇಳಿ. ಅದನ್ನ ವಾಪಸ್ ತಗೋಬೇಕು. ಅವ್ರು ವಾಪಸ್ ತಗೋಬೇಕು. ನಾವ್ಯಾರು ದೇಶಭಕ್ತರು ದೇಶದ್ರೋಹಿಗಳಂತ ಸರ್ಟಿಫಿಕೇಟ್ ಕೊಡಕ್ಕೆ ಇಲ್ಲಿ ಯಾರು ಬಂದಿಲ್ಲ. ಅಥವಾ ದೇಶಭಕ್ತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ನಂಗೆ ಅವಕಾಶ ಕೊಡಿ, ನಾನು ಮಾತಾಡ್ತೀನಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.